1931 ಮೇಲೆ ಯಾಕೆ ಜಾತಿ ಗಣತಿ ಆಗಿಲ್ಲ? ಇವರು ಇಷ್ಟು ಸಪೋರ್ಟ್ ಅಂತ ಹೇಳಿದ್ರಲ್ಲ, ಇವರ ಇಷ್ಟು ವರ್ಷ ಅಧಿಕಾರ ಇತ್ತಲ್ಲ, ಮಾಡ್ಬೋದಿತ್ತಲ್ಲ ಪ್ರತಿಯೊಂದನ್ನು. ಇವರು ಈಗ ನಾವು ಮಾಡಿದೀವಿ ಅಂತಲ್ಲ, ಇವರಿಗೆ ಅವಕಾಶ ಇತ್ತು. ನಾನು ಅದರಲ್ಲಿ ಒಂದು ಎಕ್ಸಾಂಪಲ್ ಹೇಳಿದೆ. 2006ರಲ್ಲಿ LK ಅಡ್ವಾಣಿ ಅವರು ವಿರೋಧ ಪಕ್ಷದ ನಮ್ಮ LOP ಲೀಡರ್ ಇದ್ದಾಗ, ಮನಮೋಹನ್ ಸಿಂಗ್ ಆಡಳಿತನಿದ್ದಾಗ, ಇದು ಫಸ್ಟ್ ಟೈಮ್ ಪಾರ್ಲಿಮೆಂಟರಿ ಬಂದಾಗ ಅದರಲ್ಲಿ ಇತ್ತು. ಇದೇ ಪಾರ್ಲಿಮೆಂಟರಿ ಬುಕ್ ಅಲ್ಲಿ 2011ರಲ್ಲಿ ಆಗಿನ ಕಾಂಗ್ರೆಸ್ ಮುಖಂಡರು ಏನೇನ್ ಮಾತಾಡಿದ್ರು ತೆಗೆದು ನೋಡಿದ್ರೆ ಎಲ್ಲರೂ ಸಿಗುತ್ತೆ. 2011ರಲ್ಲಿ ಅದು ಬಹಿರಂಗ ಪಡಿಸಿಲ್ಲ, ಅದು ಬೇರೆ ವಿಷಯ. ಏನೇನ್ ಮಾತಾಡಿದ್ದಾರೆ, ಇವರಿಗೆ ಏನೇನ್ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ ಮುಖಂಡರುಗಳ ಯಾವ ತರ ಅವರ ಮನಸ್ಥಿತಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಕಟ್ಟ ಕಡೆಯ ಯಾವುದೋ ಒಂದು ಸಣ್ಣ ಪುಟ್ಟ ಜಾತಿಗಳಿರುವುದು, ಪ್ರತಿಯೊಂದರ ಲೆಕ್ಕ ಟ್ರಾನ್ಸ್ಪರೆನ್ಸಿ ಇರಬೇಕು. ಮತ್ತೊಮ್ಮೆ ನಾನು ಹೇಳ್ತೀನಿ, ನರೇಂದ್ರ ಮೋದಿ ಅವರು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಲ್ಲೇ ಇದ್ದಾರೆ ಹೊರತು ಪ್ರತಿಯೊಬ್ಬರನ್ನು ಟ್ರಾನ್ಸ್ಪರೆನ್ಸಿ ಮಾಡಬೇಕು. ಇವಾಗ ನೋಡಿ, ಜಾತಿ ಗಣತಿ ಜನಗಣತಿ ಮಾಡಿದಾಗ ಪ್ರತಿಯೊಂದು ಕೂಡ ಡಿಜಿಟಲೀಕರಣ ಇದೆ, ಆಧಾರ್ ಕಾರ್ಡ್ ಲಿಂಕ್ ಇದೆ. ಮೊದಲು ನಿಮ್ಗೆ ನೆನಪಿರ್ಬೋದು, ನಾವೆಲ್ಲ ಸೆನ್ಸಸ್ ಬಂದಾಗ 54 ಕಾಲಮ್ಸ್ ಇತ್ತು. ಹೆಸರೇನು, ನಿಮ್ಮ ಸಹೋದರರೆಷ್ಟು, ಎಷ್ಟು ಜನ, ಯಾರು, ಯಾವಾಗ, ಉಪಪಂಗಡ, ಜಾತಿ, ಪ್ರತಿಯೊಂದು 54. ಇವಾಗ ರೀಸೆಂಟ್ ಆಗಿ 2017ರಲ್ಲಿ ಮಾಡಿದ್ರಲ್ಲ, ಎಷ್ಟು ಈ ವಾಹಿನಿ ಮುಖಾಂತರ ಜನ ನೋಡೋರಿ, ನಾನು ಅವರಿಗೂ ಗೊತ್ತಾಗುತ್ತೆ ಇದು. ಎಷ್ಟು ಜನರ ಮನೆಗೆ ಹೋಗಿ 54 ಕಾಲಮ್ ಸೈನ್ ಆಗಿದೆ. ಅವೈಜ್ಞಾನಿಕ ಅಂತ ನಾವು ಏನಕ್ಕೆ ಹೇಳ್ತಾ ಇದೀವಿ? 54 ಕಾಲಮ್ಸ್ ಏನೇನಂತ ಪ್ರತಿಯೊಂದು ಡೀಟೇಲ್ ಬರೀತಾರೆ, ಡೀಟೇಲ್ ಬರೆದು ಸೈನ್ ಹಾಕ್ತಾರೆ. ಇದು ಜಾತಿ ಜನಗಣತಿ. ಜನಗಣತಿಯಲ್ಲೂ ಕೂಡ ಜಾತಿ ವಿವರ ಇತ್ತು, ಆವಾಗ್ಲೂ ಕೂಡ ಎಲ್ಲ ವಿವರಗಳು, ಉಪಜಾತಿ ಪ್ರತಿಯೊಂದು ಇತ್ತು, ಭಾಷೆ ಪ್ರತಿಯೊಂದು ಇತ್ತು. ಇವಾಗ ಇದನ್ನ ನಾವು ಮಾಡಿದೀವಿ ನಾವು ಮಾಡ್ಬೇಕು ಅಂತ ನೋಡಿ. ಈ ಪ್ರತಿಯೊಂದು ಐತಿಹಾಸಿಕ ನಿರ್ಧಾರಗಳು ನರೇಂದ್ರ ಮೋದಿ ಅವರ ಸರ್ಕಾರ ತಗೊಳ್ತಾ ಇದೆ. ಹೆಣ್ಣು ಮಗಳಾಗಿ ನಾನು ಹೇಳ್ತೀನಿ, ಹೆಣ್ಣು ಮಕ್ಕಳ ಮೀಸಲಾತಿನೂ ಇದಕ್ಕೆ ಉಪಯೋಗ ಆಗುತ್ತೆ. ಈ ಗಣತಿಯಿಂದ ಹೆಣ್ಣು ಮಕ್ಕಳ ಬಗ್ಗೆ ಮೀಸಲಾತಿ ನೆಕ್ಸ್ಟ್ ಬರುತ್ತೆ ನೋಡಿ, ಈಗ ಅದಕ್ಕೂ ಇದು ಉಪಯೋಗ ಆಗುತ್ತೆ. ಏನೇ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ನಿರ್ಧಾರ ಮಾಡ್ತಾ ಇದೆ. ಅದಕ್ಕೆ ವಿರೋಧ ಪಕ್ಷಗಳು ಸಪೋರ್ಟ್ ಮಾಡಿದ್ರೆ ಎಲ್ರಿಗೂ ಒಳ್ಳೇದು. ಅದನ್ನ ನಾವೇ ಮಾಡಿದಂತೆ, ಯಾರು ಮಾಡಿದಂತ ತಿಳ್ಕೊಂಡು ನಾನು ನಿಮಗ್ ಬಿಟ್ಟಿರೋದು. ಜನ ನೋಡಿದ್ರೆ ಯಾರು ದಡ್ರಲ್ಲ, ಗೊತ್ತಾಗುತ್ತೆ. ಇಷ್ಟು ವರ್ಷ ದಶಕಗಳಿಂದ ಯಾಕೆ ಮಾಡಿಲ್ಲ? ಈಗ ಇವರು ನಾವು ಮಾಡಿದೀವಿ ಅಂತ ಹೇಳಿದ್ರೆ ಆಗುತ್ತಾ? ಯಾಕೆ ಮಾಡಿಲ್ಲ ಇಷ್ಟು ವರ್ಷದಿಂದ?